ಎಂಟ್ರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಸೊ ಒಂದು ದೊಡ್ಡದು ಹಾಲ್ ಇದೆ, ವಾವ್ ಅನ್ನೋ ಫೀಲ್ ಕೊಡುತ್ತೆ. ಇದರಲ್ಲಿ ಏನಂತಂದರೆ ಫ್ಲೋರಿಂಗ್ ಬಂದ್ಬಿಟ್ಟು ನಾವು ಕಂಪ್ಲೀಟಾಗಿ 120 ರೂಪೀಸ್ದು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. ಫಸ್ಟ್ ಫ್ಲೋರಿಂದ ಸ್ಟೇರ್ ಕೇಸ್ ಹತ್ಕೊಂಡು ಮೇಲೆ ಬಂದ ತಕ್ಷಣ ನಿಮಗೆ ಎಂಟ್ರೆನ್ಸ್ ಆಗಿ ಒಂದು ಫ್ಯಾಮಿಲಿ ಲಾಬ್ ಕಾಣಿಸುತ್ತೆ ಸರ್. ಮನೆಗೂ ಅರಮನೆಗೂ ವ್ಯತ್ಯಾಸ ಇರುತ್ತೆ, ಆದರೆ ನಾವು ಕಟ್ಕೊಟ್ಟಿರ್ತಕ್ಕಂಥ ಮನೆ 100% ಅರಮನೆ ಥರನೇ ಇರುತ್ತೆ ಸರ್. ಈ ವಿಡಿಯೋನ ಕೊನೆ ತನಕ ನೋಡಿ, ಈ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳ್ಬಿಟ್ಟು ಗೆಸ್ ಮಾಡ್ತೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮನೆ ಕಟ್ಟೋದು ದೊಡ್ಡದಲ್ಲ, ಬಟ್ ಯಾರ ಜೊತೆಗೆ ಸೇರಿ ಕಟ್ತೀವಿ, ಹೇಗೆ ಕಟ್ತೀವಿ ಅನ್ನೋದು ಇಂಪಾರ್ಟೆಂಟು. ಅದಕ್ಕೆ ನಾನು ಹೇಳೋದು ಎಲ್ಲರೂ RCCನ ಚೂಸ್ ಮಾಡಿ ಅಂತೇಳ್ಬಿಟ್ಟು. ಸರ್ ಎಲ್ರಿಗೂ ನಮಸ್ಕಾರ. ಫಸ್ಟು ಸರ್ ನನ್ನ ಹೆಸರು ಮಾಲಿಂಗ ಅಂತೇಳ್ಬಿಟ್ಟು ಸರ್ RCC ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಸಾಕಷ್ಟು ಜನದ ಹತ್ರ ಸೈಟ್ ಇರುತ್ತೆ ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಣ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ, ಬಟ್ ಅವ್ರಿಗೆ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡೋಣ, ಬಟ್ ಇಲ್ಲಿ ಮಾಡಿಸೋಣ ಕನ್ಸ್ಟ್ರಕ್ಷನ್ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ಕನ್ಫ್ಯೂಷನಲ್ಲಿ ಇರ್ತಾರೆ. ಬಟ್ ನಾವು ಒಂದು 30-40 ಸೈಟಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಇದು ನೋಡ್ತಾ ಇರೋ ಪ್ರೆಸೆಂಟು ಮೇಲೆ ಒಂದು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಒಳಗಡೆ ನೋಡೋಣ. ಸೊ ಇವಾಗ ನೋಡ್ತಾ ಇದ್ರೆ ಪ್ರೆಸೆಂಟು ಒಂದು ಎಲಿವೇಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಮಾಡಿದ್ದೀವಿ ಅಂತೇಳ್ಬಿಟ್ಟು ಸರ್. ನೋಡಿ ಸರ್, ನಮ್ಮ ಪ್ಯಾಕೇಜಲ್ಲೇ ಕಂಪ್ಲೀಟಾಗಿ ಎಲಿವೇಷನ್ನು ನಾವು ಯಾವ್ದು ಎಕ್ಸ್ಟ್ರಾ ಅಂತ ಮಾಡಿಲ್ಲ. ಟೆಕ್ಸ್ಚರ್ ಪೇಂಟ್ ಅಂತ ಯೂಸ್ ಮಾಡಿದ್ವಿ ಮತ್ತು ಗ್ರೂಪ್ ಕಟ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಕಂಪ್ಲೀಟು ಸಿವಿಲ್ ವರ್ಕಲ್ಲೇ ಮಾಡಿದ್ದೀವಿ ಮತ್ತು 2 ಬಾಲ್ಕನಿ ಬಂದಿದೆ, ಟಫ್ ಆ್ಯಂಡ್ ಗ್ಲಾಸ್ ವಿತ್ತು ರೇಲಿಂಗ್ಸು ನೋಡ್ತಾ ಇದ್ದಾರೆ ಪ್ರೆಸೆಂಟ್ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಸಿವಿಲಲ್ಲೂ ಮಾಡಿದ್ದೀವಿ, ಯೂನಿಕ್ ಆಗಿದೆ ಸರ್. ಸೈಟು ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಇದೆ ಮತ್ತು ರೋಡ್ ವಿಡ್ತ್ ಬಂದ್ಬಿಟ್ಟು 20 ಫೀಟ್ ಇದೆ ಮತ್ತು 20 ಫೀಟ್ ರೋಡಿಂದ ನಾವು ಪ್ಲಿಂತ್ ಹೈಟ್ ಬಂದ್ಬಿಟ್ಟು 1.5 ಫೀಟ್ ಹೈಟ್ ಮಾಡಿದ್ದೀವಿ. ಮತ್ತು ಫ್ರಂಟಲ್ಲಿ ನೋಡ್ತಾ ಇದ್ದಾರೆ ನೀವು CNC ಡಿಸೈನಲ್ಲಿ MS ಗೇಟ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಸೊ 2 ಗೇಟ್ ಇದೆ ಇಲ್ಲಿ ಕಂಪ್ಲೀಟಾಗಿ. ಇನ್ಸೈಡ್ ಏನಿದೆ ಅಂತಬಿಟ್ಟು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಇದು ಕಂಪ್ಲೀಟಾಗಿ ಇನ್ಸೈಡ್ ನೋಡ್ತಾ ಇದ್ರೆ ನೀವು. ಸೊ ಕಾರ್ ಪಾರ್ಕಿಂಗ್ ಇದೆ. ಇದು ಡೈಮೆನ್ಷನ್ ಬಂದ್ಬಿಟ್ಟು 16 ಫೀಟ್ಗೆ 22 ಫೀಟ್ ಇದೆ. 2 ಕಾರ್ಸ್ನ ಪಾರ್ಕ್ ಮಾಡ್ಬೋದು ಮತ್ತು 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ರೆ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಮತ್ತು ವಾಲ್ ಕ್ಲೈಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ನಾವು. ಸೊ ಅದು ಬಂದ್ಬಿಟ್ಟು 40 ರೂಪೀಸ್ ಇದೆ. ಮತ್ತು ಫ್ಲೋರಿಂಗ್ಗೆ ಬಂದ್ಬಿಟ್ಟು 30 ರೂಪೀಸ್ದು ಟೈಲ್ಸ್ ಯೂಸ್ ಮಾಡಿದ್ದೀವಿ. ಸೊ ಇದನ್ನು ನೋಡ್ಬೋದು ನೀವು. ಮತ್ತು ಕಂಪ್ಲೀಟಾಗಿ ಸೊ ಫ್ರೆಂಡ್ಲಿ ಆಗಿದೆ ಏನು ಹೇಳ್ಬೇಕಂದ್ರೆ ಪಾರ್ಕಿಂಗು. ಮತ್ತು ಇದರಲ್ಲಿ ಒಂದು ಡಿಫ್ರೆಂಟಾಗಿ ಏನಪ್ಪ ಅಂತಂದರೆ ಜೋಕಲ್ಲಿ ಈ ಥರ ನಾವು ಪ್ರೊವೈಡ್ ಮಾಡಿದ್ವಿ. ಸೊ ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡ್ಬೋದು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಿದೆ, ಸೇಮ್ ಟೈಲ್ಸನ್ನೇ. ಸೊ 3 ಫೀಟ್ ಬಿಡ್ತಿದೆ. ಮತ್ತು ಸೈಡಲ್ಲಿ ನೋಡ್ತಾ ಇದ್ರೆ ನೀವು ಫ್ಯಾಬ್ರಿಕೇಷನಲ್ಲಿ ಸೇಫ್ಟಿ ಪರ್ಪಸ್ಸು ಫ್ಯಾಬ್ರಿಕೇಷನ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಮತ್ತು ಇಲ್ಲಿ ಏನಪ್ಪ ಅಂದರೆ ಎಂಟ್ರೆನ್ಸಲ್ಲಿ ನಿಮಗೆ ಇಲ್ಲಿ 2 ಚೇಂಬರ್ಸ್ ಕಾಣಿಸ್ತದೆ. ಇದು ಬಂದ್ಬಿಟ್ಟು ಬೋರ್ವೆಲ್ದು. ಮತ್ತು ಈ ಕಡೆ ಇನ್ನೊಂದು ಕಾಣಿಸ್ತದೆ, ಇದು ಬಂದ್ಬಿಟ್ಟು ಇದು ಸಂಪ್ ಟ್ಯಾಂಕು. ಇದು 11,000 ಲೀಟರ್ಸ್ ಕೆಪಾಸಿಟಿ. ಮತ್ತು ಎಂಟ್ರೆನ್ಸ್ ಡೋರ್ ಇದೆ ಸರ್, ಒಂದು ಡೋರು. ಇದಕ್ಕೆ 4x7 ಡೈಮೆನ್ಷನ್ ಇರೋದು ಕಂಪ್ಲೀಟಾಗಿ ವಿತ್ ಗ್ರಾನೈಟ್ ಬಾರ್ಡರ್ ಕೊಟ್ಟಿದ್ದೇವೆ ಕಂಪ್ಲೀಟಾಗಿ. ಮತ್ತು ಟೈಲ್ಸ್ ಇದೆ, ವೆಟ್ರಿಫೈಡ್ ಟೈಲ್ಸ್ 2x4 ಡೈಮೆನ್ಷನು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೇವೆ. ಮತ್ತು ಇದು ಬಂದ್ಬಿಟ್ಟು 1 ವುಡ್ಡು ಕಂಪ್ಲೀಟಾಗಿ. ಇದು ರೆಂಟ್ ಪರ್ಪಸ್ಗೆ ಅಂತ ಮಾಡಿರೋದು. ಬಟ್ ನಮ್ಮ ಕ್ಲೈಂಟ್ ಇವಾಗ ಇದು ಆಫೀಸ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಸರ್. ಮತ್ತು ಒಳಗಡೆ ಬಂದ್ಬಿಟ್ಟು ನೋಡಿ ಸರ್, ಇದು ವೆಟ್ರಿಫೈಡ್ ಟೈಲ್ಸ್ ಇದೆ 2x4 40 ರೂಪೀಸ್ದು ಟೈಲ್ಸ್ ಇದು ಯೂಸ್ ಮಾಡೋದು. ಇದು ಲಿವಿಂಗ್ ಹಾಲು. ನೆಕ್ಸ್ಟು 2 ರೂಮ್ ಇದೆ ಸರ್, ಇದೊಂದು ರೂಮು ಮತ್ತು ಇದೊಂದು ರೂಮು. ಸೇಮ್ ಡೈಮೆನ್ಷನ್ ಇದೆ, 8.5 ಫೀಟ್ಗೆ 9 ಫೀಟ್ ಇದೆ. ಸಾಲ್ ವುಡ್ ಇದೆ ಫ್ರೇಮ್ ಬಂದ್ಬಿಟ್ಟು. ಮತ್ತು ಫ್ಲಶ್ ಡೋರ್ ಇದು. ಮತ್ತು ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಡಿಫ್ರೆನ್ಸು, ಇದಕ್ಕೆ ನಾವು WPC ಡೋರ್ ಯೂಸ್ ಮಾಡಿದ್ದೀವಿ. ಇದು ಒಂದು ರೂಮು, ಇದು ಆಫೀಸ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೂ ಮತ್ತು ಟಾಯ್ಲೆಟು WPCನೇ ಸೇಮ್ ಯೂಸ್ ಮಾಡ್ತಿದ್ವಿ. ಮತ್ತು ಇದು ಟಾಯ್ಲೆಟ್ ಏನಪ್ಪ ಅಂತಂದರೆ ನೋಡ್ತಾ ಇದ್ದಾರೆ, ಟಾಯ್ಲೆಟ್ ಬಂದ್ಬಿಟ್ಟು 8x4 ಅಂತ ಡೈಮೆನ್ಷನ್ ಇರೋದು. ಮತ್ತು ವೆಟ್ರಿಫೈಡ್ ಟೈಲ್ಸ್ ಫುಲ್ಲಾಗಿ ನಮ್ದ್ರ ಪ್ಯಾಕೇಜ್ ಎಲ್ಲ ಬರುತ್ತೆ. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ 2x4. ಮತ್ತು ಒಂದು ಸಿಂಕು. ಮತ್ತು ಇದು ಫ್ಲೋರ್ ಮೆಂಟೆಡ್ ಯೂಸ್ ಮಾಡಿದ್ದೀವಿ. ಮತ್ತು ಇದು ನಿಮಗೆ ಕೆಳಗಡೆ ಏನಪ್ಪ ಅಂತಂದರೆ ಇದನ್ನು 30 ರೂಪೀಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಮತ್ತು ಇಲ್ಲಿ ಲಿವಿಂಗ್ ಹಾಲು 2 ರೂಮು ಮತ್ತು ಕಿಚನ್ ಅಂತ ಯೂಸ್ ಮಾಡ್ತಾ ಇರೋದು. ಬಟ್ ಇದನ್ನು ಕಿಚನ್ ಅಂತ ನಾವು ಮಾಡಿರೋದು, ಬಟ್ ಅವರು ಆಫೀಸ್ ಸೆಟಪ್ ಮಾಡ್ಕೊಂಡ್ಬಿಟ್ಟು ಆಫೀಸ್ ಥರ ಯೂಸ್ ಮಾಡ್ತಾ ಇದ್ದಾರೆ ಸರ್. ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಆಫೀಸ್ ಥರ ಯೂಸ್ ಮಾಡ್ತಾರೆ ನಮ್ಮ ಕ್ಲೈಂಟು. ಮತ್ತು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಸೈಡಲ್ಲಿ ನೋಡಿ, ಇದು ಸಿಲಿಂಡ್ರ್ ಯೂಸ್ ಮಾಡೋ ಥರ, ಸಿಲಿಂಡ್ರ್ ಪರ್ಪಸ್ಸು ಲೈಕ್ ಸ್ಟೋರ್ ಮಾಡೋ ಥರ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಹೋಗ್ತಾ ಲ್ಯಾಂಡಿಂಗ್ ಕಾಣಿಸುತ್ತೆ ಸರ್ ನಿಮಗೆ. ಇದಕ್ಕೆ 3.5 ಫೀಟ್ ಬೈ 4 ಫೀಟು ಕಂಪ್ಲೀಟಾಗಿ ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಒಂದು ಸೇಫ್ಟಿ ಡೋರ್ ಬರುತ್ತೆ, ಇದು ಸೇಫ್ಟಿ ಪರ್ಪಸ್ಗೆ ಅಂತಾನೆ. ಮತ್ತು ಸೈಡಲ್ಲಿ ನೀವು ನೋಡ್ಬೋದು MSದು. ಮತ್ತು ಇದು ಬಂದ್ಬಿಟ್ಟು ಟೋಟಲ್ ಲೆಂತ್ ಫೀಟು 9 ಫೀಟ್ ಇದೆ. ಮತ್ತು ಇದು ವಿಡ್ತ್ ಬಂದ್ಬಿಟ್ಟು 4 ಫೀಟ್ ಇದೆ ಕಂಪ್ಲೀಟಾಗಿ. ಇಲ್ಲಿ ನಾವು 19 ಸ್ಟೆಪ್ಸ್ ಬರುತ್ತೆ ಕಂಪ್ಲೀಟಾಗಿ. ಒಂದು ರೈಸರ್ ಬಂದ್ಬಿಟ್ಟು 6 ಇಂಚಸ್ಸು ಮತ್ತು
ಥ್ರೆಡ್ ಬಂದ್ಬಿಟ್ಟು 10 ಇಂಚಸ್ ಇದೆ ಕಂಪ್ಲೀಟಾಗಿ. ಮತ್ತು ಸೈಡಲ್ಲಿ ನೀವು ನೋಡ್ಬೋದು ವೆಟಿಫೈ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಅದು 40 ರುಪೀಸು. ಮತ್ತು ವಿತ್ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಕಾಂಬಿನೇಷನ್ ಜೊತೆಗೆ. ಸೊ ಚೆನ್ನಾಗಿ ಕಾಣಲಿ ಹೈಲೈಟ್ ಆಗಿ ಅಂತ ಹೇಳ್ಬಿಟ್ಟು. ಮತ್ತು ಸೈಡಲ್ಲಿ ಬಂದ್ಬಿಟ್ಟು ರೇಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಸೊ ಲೈಕ್ ಏಜ್ಡ್ ಪರ್ಸನ್ಸ್ ಎಲ್ಲರೂ ಮೇಲೆ ಹತ್ತಕ್ಕೆ ಸೊ ಹಿಡ್ಕೊಂಡು ಈಸಿಯಾಗಿ ಹತ್ಬೋದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಯೂಸ್ ಮಾಡಿದ್ವಿ ಸೈಡಲ್ಲಿ. ಮತ್ತು ಫಸ್ಟ್ ಫ್ಲೋರ್ ಎಂಟ್ರೆನ್ಸಲ್ಲೇ ನಿಮಗೆ ಕಾಣಿಸ್ತಾ ಇದೆ ಒಂದು ಸೇಫ್ಟಿ ಪರ್ಪಸ್ ಅಂತಲೇ ಒಂದು MS ಡೋರ್ನ ಪ್ರೊವೈಡ್ ಮಾಡಿದ್ವಿ. ಸೊ ಅದನ್ನು ನೀವು ನೋಡ್ಬೋದು. ಸರ್ ಎಂಟ್ರೆನ್ಸ್ ನೋಡ್ತಾ ಇದ್ರೆ ಎಂಟ್ರೆನ್ಸ್ ಬಂದ ತಕ್ಷಣ ಲಾಬಿ ಥರ ಸಿಗುತ್ತೆ ನಮಗೆ. ಇದು ಬಂದ್ಬಿಟ್ಟು 4 ಫೀಟ್ ವಿಡ್ತ್ ಇದೆ, ಮತ್ತು ಲೆಂತ್ ಬಂದ್ಬಿಟ್ಟು 9 ಫೀಟ್ ಇದೆ. ಮತ್ತು ಟೈಲ್ಸ್ ಅಷ್ಟೇ ನಿಮಗೆ ಸೇಮ್ ಕಂಟಿನ್ಯೂ ಆಗುತ್ತೆ. ಸೊ ಸೇಮ್ ಅದೇ ಆ್ಯಸ್ ಇಟ್ ಈಸ್ ಸೇಮ್ ಕಂಟಿನ್ಯೂ ಆಗುತ್ತೆ. ಮತ್ತು ಎಂಟ್ರೆನ್ಸ್ ಬಂದ್ಬಿಟ್ಟು ನಿಮಗೆ ಗ್ರ್ಯಾಂಡ್ ಲುಕ್ ಥರ ಇದೆ ಸರ್ ಕಂಪ್ಲೀಟಾಗಿ. ಒಂದು ಟೀ ಕುಡ್ಡಲ್ಲಿ ನಾವು ಒಂದು ಇದು ಮಾಡಿಸಿರೋದು ಕಂಪ್ಲೀಟಾಗಿ 5x7 ಫೀಟ್ ಹೈಟ್ ಇದೆ. ಮತ್ತು ಸುತ್ತ ನಾವು ಕಂಪ್ಲೀಟಾಗಿ ಗ್ರಾನೈಟಲ್ಲಿ ಬಾರ್ಡರ್ ಮಾಡಿದ್ದೀವಿ. ಮತ್ತು ಸೇಮ್ ಟೈಲ್ಸ್ ಕಂಟಿನ್ಯೂ ಆಗಿರೋದ್ರಿಂದ. ಮತ್ತು ಇದಕ್ಕೆ ಸ್ಪ್ರೇ ಪಾಲಿಷ್ ಮಾಡಿದ್ದೀವಿ. ಇದು ಟೋಟಲಾಗಿ ಇದು ಕಂಪ್ಲೀಟಾಗಿ ನಮ್ಮ ಬಜೆಟ್ ನಮ್ಮ ಪ್ಯಾಕೇಜಲ್ಲೇ ಬರುತ್ತೆ ಕಂಪ್ಲೀಟಾಗಿ. ಮತ್ತು ಎಂಟ್ರೆನ್ಸಲ್ಲೂ ಅಷ್ಟೇ ನಿಮಗೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ. ಸೊ MS ಅಲ್ಲೇ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ. ಮತ್ತು ಒಳಗಡೆ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಒಳಗಡೆ. ಸರ್ ಬನ್ನಿ ಒಳಗಡೆ ಏನಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಬಟ್ ಎಂಟ್ರಿ ಆದ ತಕ್ಷಣವೇ ಕಂಪ್ಲೀಟಾಗಿ ಸೊ ಒಂದು ದೊಡ್ಡದು ಹಾಲ್ ಇದೆ, ವಾವ್ ಅನ್ನೋ ಫೀಲ್ ಕೊಡುತ್ತೆ. ಸೊ ಇದರಲ್ಲಿ ನೋಡಿ ಗ್ರೌಂಡ್ ಇದರಲ್ಲಿ ಏನಂತಂದರೆ ಫ್ಲೋರಿಂಗ್ ಬಂದ್ಬಿಟ್ಟು ನಾವು ಕಂಪ್ಲೀಟಾಗಿ 120 ರುಪೀಸ್ದು ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಮತ್ತು ನಿಮಗೆ ಫಾಲ್ ಸೀಲಿಂಗ್ ಮೇಲೆ ನೋಡಿದ್ರೆ ಸೊ ಇಲ್ಲಿಂದ ನೋಡ್ತಾ ಇದ್ದೀರಿ ಎಲ್ಲ ಕಂಪ್ಲೀಟಾಗಿ. ಸೊ ಏನಂತಂದರೆ ಇದು ಫಾಲ್ ಸೀಲಿಂಗ್ ಬಂದ್ಬಿಟ್ಟು ವಿತ್ ಲೈಟಿಂಗ್ಸ್ ಆಗಲಿ ಪ್ರತಿಯೊಂದನ್ನು ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಅರೇಂಜ್ಮೆಂಟು. ಇಲ್ಲಿಂದ ಕಂಪ್ಲೀಟಾಗಿ ಡೈಮೆನ್ಷನ್ 11 ಫೀಟ್ ಬೈ 22 ಫೀಟ್ ಇದೆ ಲೆಂತ್ ಕಂಪ್ಲೀಟಾಗಿ. ಸರ್ ನೋಡ್ತಾ ಇದ್ದೀರಾ ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸಲ್ಲಿ ಹಾಲಲ್ಲಿ ಒಂದು ದೊಡ್ಡದು TV ಯೂನಿಟ್ ಮಾಡಿದ್ದೀವಿ. ಇದು ಲೆಂತ್ ಬಂದ್ಬಿಟ್ಟು 8 ಫೀಟ್ಗೆ 10 ಫೀಟ್ ಇದೆ ಲೆಂತ್ ಕಂಪ್ಲೀಟಾಗಿ. ಮತ್ತು ಕೆಳಗಡೆ ಏನು ಮಾಡಿದ್ದೀವಿ ಅಂತಂದರೆ ಡ್ರಾಯರ್ ಥರ ಕೊಟ್ಟಿದ್ದೀವಿ. ಇದನ್ನು ಸ್ಟೋರೇಜ್ ಯೂನಿಟ್ ಥರ ಯೂಸ್ ಮಾಡ್ಬೋದು. ಏನಾದರೂ ಸ್ಮಾಲ್ ಥಿಂಗ್ಸ್ ಇದ್ದರೆ ಇದರಲ್ಲಿ ಇಡ್ಬೋದು. ಸೊ ತುಂಬ ಚೆನ್ನಾಗಿದೆ ಯಾಕಂದರೆ ಇದರಲ್ಲಿ ಎಲ್ಲ ಕಂಪ್ಲೀಟಾಗಿ ಗ್ಲಾಸಿ ಫಿನಿಶ್ ಥರ ಯೂಸ್ ಮಾಡಿದ್ದೀವಿ ಕಂಪ್ಲೀಟಾಗಿದ್ದು. ಸರ್ ಹಾಲಿಂದನೇ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಕೊಟ್ಟಿದ್ದೀವಿ. ಮತ್ತು ಅದಕ್ಕೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ. ಒಂದು ವಾಶ್ ಬೇಸಿನ್ ನೋಡ್ಬೋದು ನೀವು ಇಲ್ಲಿ ವಾಶ್ ಬೇಸಿನು ಮತ್ತು ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ ಕಾಮನ್ ಟಾಯ್ಲೆಟ್ ಥರ ಯೂಸ್ ಮಾಡೋಕ್ಕೆ. ಸೊ ಇದು ಬೆಡ್ರೂಮ್ ಬಂದ್ಬಿಟ್ಟು 11 ಫೀಟ್ ಬೈ 11 ಫೀಟ್ ಇದೆ ಕಂಪ್ಲೀಟಾಗಿ. ಇದಕ್ಕೂ ಗ್ರಾನೈಟೇ ಯೂಸ್ ಮಾಡಿದ್ದೀವಿ ಕಂಪ್ಲೀಟಾಗಿ ಕೆಳಗಡೆ. ಮತ್ತು ಇದರಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ ಇದರಿಂದ ನಾವು ಬಾಲ್ಕನಿಗೆ ಹೋಗೋ ಥರ ಒಂದು ಪ್ರೊವೈಡ್ ಮಾಡಿದ್ವಿ. ಬಾಲ್ಕನಿ ಬಂದ್ಬಿಟ್ಟು 4 ಫೀಟ್ ಬೈ 11 ಫೀಟ್ ಇದೆ ಕಂಪ್ಲೀಟಾಗಿ. ನಾವು ಇಲ್ಲಿಂದ ನಾವು ಬಾಲ್ಕನಿಗೆ ಹೋಗ್ಬೋದು. ಈ ಬೆಡ್ರೂಮಿಂದ ಆಕ್ಸೆಸ್ ಕೊಟ್ಟಿದ್ದೀವಿ. ಇದು ನೋಡಿದ್ರೆ ಜೊತೆಗೆ ವಿತ್ ಒಂದು ಸೇಫ್ಟಿದು ಡೋರ್ ಒಂದು ಇದೆ ಕಂಪ್ಲೀಟಾಗಿ. ಸರ್ ಏನಪ್ಪ ಅಂದರೆ ಈ ಬೆಡ್ರೂಮಿಂದ ನಾವು ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ ಕ್ಲೈಂಟ್ಗೆ ಅಂತಾನೆ ನಮಗೆ ಇದಕ್ಕಂತಾನೆ. ಲೈಕ್ ಏನಾದರೂ ಹೊರಗಡೆ ಏನಾದರೂ ನೋಡ್ಬೋದು ನೇಚರ್ ಅಂತಂದರೆ ಸೊ ಇಲ್ಲಿಂದನೇ ಹೋಗ್ಬೋದು. ಬಟ್ ಒಂದು ಡೋರು ವಿತ್ ಸೇಫ್ಟಿ ಡೋರ್ ಇದೆ. ಒಳಗಡೆ ಹೋಗ್ತೀನಿ ನೋಡಿ ನೀವು ಇವಾಗ ಯಾವ ಥರ ಇದೆ ಅಂತ ನೋಡ್ಬೋದು. ಮತ್ತು ಜೊತೆಗೆ ಸೈಡಲ್ಲಿ ವಾಲ್ ಕ್ಲಾಡಿಂಗ್ ಕೊಟ್ಟಿದ್ದೀವಿ ಕಂಪ್ಲೀಟಾಗಿ. ಇದು ನೋಡ್ಬೋದು ನೀವು ವಾಲ್ ಕ್ಲೈಡಿಂಗು ವಿತ್ PVC ರ್ಯಾಪ್ಟರ್ಸ್ ಇದೆ ಮೇಲೆ ನೋಡಿ PVC ರ್ಯಾಪ್ಟರ್ಸ್ ಕೊಟ್ಟಿದ್ದೀವಿ. ಮತ್ತು ಒಂದು ವಿಂಡೋ ಇದೆ ಸೆಂಟ್ರಲ್ಲಿ. ಸೊ ಹಾಲಿಂದನೂ ಇವಾಗ ಒಳ್ಳೆ ವೆಂಟಿಲೇಷನ್ ಪರ್ಪಸ್ಸು ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಂಪ್ಲೀಟಾಗಿ ವಾಲ್ ಕ್ಲೈಡಿಂಗು ಕಂಪ್ಲೀಟಾಗಿ ಇದು ಮಾಡಿದ್ವಿ ಈ ಕಲರು. ಮತ್ತು ಫ್ಲೋರಿಂಗ್ ಬಂದ್ಬಿಟ್ಟು ಸೇಮ್ ಆ್ಯಂಟಿಸ್ಕಿಡ್ಡು ಗ್ರಾನೈಟ್ ಯೂಸ್ ಮಾಡಿದ್ವಿ ಕಂಪ್ಲೀಟಾಗಿ. ಮತ್ತು ಇಲ್ಲಿ ನೋಡ್ಬೋದು ಸೈಡಲ್ಲಿ ನೀವು ರೇಲಿಂಗ್ಸ್ ಇದೆ ಬಾಲ್ಕನಿ. ಇದು 4 ಫೀಟ್ ಬೈ 11 ಫೀಟ್ ಲೆಂತ್ ಇರೋದು ಕಂಪ್ಲೀಟಾಗಿ. ಟಫ್ ಆ್ಯಂಡ್ ಗ್ಲಾಸ್ ವಿತ್ ರೇಲಿಂಗ್ಸ್ ಯೂಸ್ ಮಾಡಿದ್ವಿ ಕಂಪ್ಲೀಟಾಗಿ. ಓಕೆ ಸರ್ ನಾವಿವಾಗ ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀವಿ. ನೆಕ್ಸ್ಟು ಅದ್ರ ಜೊತೆಗೆ ಹಾಲಿಂದ ನಾವು ಒಂದು ಕಿಚನ್ ಕೊಟ್ಟಿದ್ದೀವಿ. ಕಿಚನು ಮತ್ತು ಡೈನಿಂಗು ಎರಡು ಜಾಯಿಂಟ್ ಆಗಿದೆ ಸರ್ ಆ್ಯಕ್ಚುಲಿ ನೋಡಬೇಕಂದ್ರೆ. ಮತ್ತು ಇಲ್ಲಿ ನೀವು ಕಿಚನ್ ನೋಡ್ಬೋದು. ಸೊ ಕಿಚನ್ ಬಂದ್ಬಿಟ್ಟು 11 ಫೀಟ್ಗೆ 10 ಫೀಟ್ ಇದೆ ಡೈಮೆನ್ಷನ್ ಬಂದ್ಬಿಟ್ಟು ವಿತ್ ಎಲ್ಲ ಕಂಪ್ಲೀಟ್ ಇಂಟೀರಿಯರ್ ಇದೆ ಕಂಪ್ಲೀಟಾಗಿ. ಸೊ ಇದು ಮಾಡಿದ್ವಿ. ಮತ್ತು ಇದು ಸೆಂಟ್ರಲ್ ಬಂದ್ಬಿಟ್ಟು ಡೈನಿಂಗ್ ಹಾಲ್ ಇದೆ. ಸೊ ಇಲ್ಲಿ ಒಂದು 5-6 ಮೆಂಬರ್ಸು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಜೊತೆಗೆ ಮತ್ತೆ ಈ ಕಡೆ ನೋಡ್ಬೋದು ನೀವು ಸರ್ ನೀವು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದು ದೇವ್ರ ಮನೆ ಮಾಡಿದ್ದೀವಿ ಪೂಜಾ ರೂಮು. ಸೊ ಅದು ಬಂದ್ಬಿಟ್ಟು ಡೈಮೆನ್ಷನು 5 ಫೀಟ್ ಬೈ 6 ಫೀಟ್ ಬೈ 7 ಫೀಟ್ ಇದೆ ಲೆಂತ್ ಟೋಟಲಾಗಿ. ಸೊ ಇದು 6 ಫೀಟ್ ಲೆಂತ್ ಬಂದರೆ 7 ಫೀಟ್ ಲೆಂತ್ ಇದೆ. ಮತ್ತು ನೀವು ಎಂಟ್ರೆನ್ಸಲ್ಲೆಲ್ಲ ನೋಡ್ಬೋದು ಗ್ರ್ಯಾಂಡ್ ಲುಕ್ ಇದೆ. ಇದು ಸೇಮ್ ಟೀ ಕುಡ್ಡಲ್ಲಿ ಮಾಡಿರೋದು ಬರ್ಮಾ ಬಾರ್ಡ್ರಲ್ಲಿ ಕಂಪ್ಲೀಟಾಗಿ. ಸೊ ಒಳಗಡೆನೂ ಆರಾಮಾಗಿ ನಿಂತ್ಕೊಂಡು ನೀವು ಪೂಜೆ ಮಾಡ್ಬೋದು ಆ ಥರ ಇದೆ. ಮತ್ತು ಕೆಳಗಡೆ ಬಂದ್ಬಿಟ್ಟು ನೋಡ್ಬೋದು ಇಂಟೀರಿಯರಲ್ಲಿ ಸ್ಟೋರೇಜ್ ಯೂನಿಟ್ ಥರ ಕಂಪ್ಲೀಟಾಗಿ ಯೂನಿಟ್ ಮಾಡಿದ್ದೀವಿ. ಸೊ ಇಲ್ಲೆಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಡ್ಬೋದು. ಪೂಜಾ ಐಟಮ್ಸ್ ಏನೇ ಇದ್ರೂ ಕಂಪ್ಲೀಟಾಗಿ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸರ್ ಇಲ್ಲಿ ನೋಡ್ಬೋದು ನೀವು ಒಂದು ದೊಡ್ಡದಾಗಿ ಕಾಣಿಸ್ತಾ ಇದೆ ನಿಮಗೆ ಕಿಚನ್ನು. ಇದು ಡೈಮೆನ್ಷನ್ ಬಂದ್ಬಿಟ್ಟು ಇವಾಗ 11 ಫೀಟ್ಗೆ 8 ಫೀಟ್ ಇದೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಕೆಳಗಡೆ ಕಂಪ್ಲೀಟಾಗಿ ಒಂದು ಇಂಟೀರಿಯರಲ್ಲಿ ಕಂಪ್ಲೀಟಾಗಿ ಒಂದು ಲಕ್ಸುರಿ ಫೀಲಿಂಗ್ ಕೊಡೋಂಥದ್ದು ಒಂದು ಲ್ಯಾಮಿನೇಟ್ಸ್ ಆಗಲಿ ಯೂಸ್ ಮಾಡಿರೋದು ಕಂಪ್ಲೀಟಾಗಿ ಒಂದು ಗ್ಲಾಸಿ ಫಿನಿಶ್ ಇದೆ. ಮತ್ತು ಇಲ್ಲಿ ಒಂದು ಸಿಂಕ್ ನೋಡ್ಬೋದು ನೀವು. ಇದ್ರ 2x2 ಇದೆ. ಸೊ ಇದರಲ್ಲೂ ನಿಮಗೆ ಹಾಟ್ ವಾಟ್ರು ಮತ್ತು ಕೋಲ್ಡ್ ವಾಟ್ರ್ ಬರುತ್ತೆ. ಮತ್ತು ಇವು ಎಲ್ಲ ಕಡೆಯೂ ನೀವು ಮೂವ್ಮೆಂಟ್ ಮಾಡ್ಬೋದು ಈಸಿಯಾಗಿ. ಮತ್ತು ಒಂದು ಅಕ್ವಾಗಾರ್ಡ್ ಇದೆ ಇಲ್ಲೇ, ಅದಕ್ಕೊಂದು ಪ್ರಾವಿಷನ್ ನಮ್ಮ ಕಡೆಯಿಂದ ಇರುತ್ತೆ ಕಂಪ್ಲೀಟಾಗಿ. ಮತ್ತು ಪಕ್ಕದಲ್ಲೇ ಒಂದು ವಿಂಡೋಸ್ ಕೊಟ್ಟಿದ್ದೀವಿ. ಅದನ್ನು ಒಂದು 3x3 ಇದೆ. ಮತ್ತು ಒಂದು ಚಿಮ್ನಿ ಪಾಯಿಂಟು. ಮತ್ತು ಪಾಯಿಂಟ್ಸ್ ನೋಡ್ಬೋದು ನಿಮ್ಮದು. ಇದು ಕಿಚನ್ ಏರಿಯಾ ಆಗಿದ್ದರಿಂದ ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಾಯಿಂಟ್ಸ್ ಎಲ್ಲ ಪ್ರಾವಿಷನ್ ಮಾಡಿರ್ತೀವಿ. ಇಲ್ಲೊಂದು ಪಾಯಿಂಟ್ಸ್ ಇದೆ, ಇಲ್ಲಿ 2 ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ಮಿಕ್ಸಿಗೆ ಅಂತಲೇ. ಮತ್ತು ಇದೆಲ್ಲ ಕಂಪ್ಲೀಟ್ ಸ್ಟೋರೇಜ್ ಯೂನಿಟ್ ಕಂಪ್ಲೀಟಾಗಿ. ಒಳಗಡೆ ನೋಡ್ಬೋದು ಚಿಕ್ಕ ಸ್ಮಾಲ್ ಐಟಮ್ಸ್ ಆಗಿರ್ಬೋದು
ಆಗಿರ್ಬೋದು ಪ್ರತಿಯೊಂದು ಇದರಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಕಂಪ್ಲೀಟಾಗಿ. ಮತ್ತು ಹಾಗೆ ಏನಪ್ಪ ಅಂತಂದರೆ ಇದ್ರ ಪಕ್ಕದಲ್ಲೇನೋ ಒಂದು ನಿಮಗೆ ಯುಟಿಲಿಟಿ ಥರ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದು ಬಂದ್ಬಿಟ್ಟು WPC ಡೋರಲ್ಲಿ ಇದು ಮಾಡಿರೋದು ಕಂಪ್ಲೀಟಾಗಿ. ಮತ್ತು ನೀವು ನೋಡ್ಬೋದು. ಸೊ ಇದು ಏನಪ್ಪ ಅಂತಂತಂದರೆ ಅಲ್ಲಿ ಕಂಪ್ಲೀಟಾಗಿ 3 ಫೀಟ್ ಬೈ ಕಂಪ್ಲೀಟ್ ಲೆಂತ್ ಬಂದ್ಬಿಟ್ಟು 11 ಫೀಟ್ ಇದೆ. ಜೊತೆಗೆ MS ಫ್ಯಾಬ್ರಿಕೇಶನ್ ಸೇಫ್ಟಿ ಪರ್ಪಸ್ ಕಂಪ್ಲೀಟಾಗಿ ಯುಟಿಲಿಟಿ ಗ್ರಿಲ್ ಅಂತಾನೆ ಕಂಪ್ಲೀಟಾಗಿ. ಓಕೆ ಸರ್, ಇವಾಗ ಕಿಚನಿಂದ ನಮ್ಮ ಇಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ಎಂಟ್ರೆನ್ಸಲ್ಲಿ ನೋಡ್ಬೋದು ನಾವು ಕೆಳಗಡೆ ಸ್ಟೇರ್ಕೇಸ್ ಕೆಳಗಡೆ ಎಲ್ಲನೂ ಕಂಪ್ಲೀಟಾಗಿ ಇಂಟೀರಿಯರಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಥರ ಇಲ್ಲಿ ಏನಾದರೂ ಯೂಸ್ ಮಾಡೋ ಥಿಂಗ್ಸ್ ನಮ್ದು ಏನಾದಿದ್ರೆ ಇಟ್ಕೋಬೋದು. ಇದರಲ್ಲಿ ಏನಾದಿದ್ರೆ ಬುಕ್ಸ್ ಆಗಿರ್ಬೋದು ಪ್ರತಿಯೊಂದು ಏನಾದ್ರು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಮತ್ತು ಫಸ್ಟ್ ಫ್ಲೋರಿಂದ ನೀವು ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಒಂದು ಎಂಟ್ರೆನ್ಸ್ ಇದೆ. ಇದು ಕಂಪ್ಲೀಟಾಗಿ ಇದು ಬಂದ್ಬಿಟ್ಟು 3 ಫೀಟ್ ಬಿಡ್ತಿದೆ ಕಂಪ್ಲೀಟಾಗಿ ಸ್ಟೇರ್ ಕೇಸು ವಿತ್ ಸೇಮ್ ನಾವು ಟೈಲ್ಸ್ ಯೂಸ್ ಮಾಡಿದ್ವಿ. ವೈಟ್ ಟೈಲ್ಸ್ ಬಂದು ಯೂಸ್ ಮಾಡಿದ್ದೀವಿ. ಮತ್ತು ಆ್ಯಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ವಿ 100 ರುಪೀಸು. ಮತ್ತು ಸೈಡಲ್ಲಿ ಬಂದ್ಬಿಟ್ಟು ರೇಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು 302 JSW ಜಿಂದಾಲ್ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ. ಲೆಫ್ಟಲ್ಲಿ ಒಂದು ರಾಧಾಕೃಷ್ಣದ್ದು ಒಂದು ಫೋಟೋ ನೋಡ್ಬೋದು ನೀವು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಂಟ್ರೆನ್ಸಲ್ಲಿ. ಸರ್ ಫಸ್ಟ್ ಫ್ಲೋರಿಂದ ಸ್ಟೇರ್ ಕೇಸ್ ಹತ್ಕೊಂಡು ಮೇಲೆ ಬಂದ ತಕ್ಷಣ ನಿಮಗೆ ಎಂಟ್ರೆನ್ಸ್ ಆಗಿ ಒಂದು ಫ್ಯಾಮಿಲಿ ಲಾಬ್ ಕಾಣಿಸುತ್ತೆ. ಇದರಲ್ಲಿ ಏನಂತಂದರೆ ಕಂಪ್ಲೀಟಾಗಿ 8 ಫೀಟ್ ಬೈ 22 ಫೀಟು ಬಿಡ್ತಿದೆ ಕಂಪ್ಲೀಟಾಗಿ. ಮತ್ತು ಈ ಫ್ಲೋರಲ್ಲಿ ಏನಪ್ಪ ಅಂತಂದರೆ ನೀವು 2 ಬೆಡ್ರೂಮ್ಸು ಮತ್ತು ಒಂದು ಕಾಮನ್ ಬೆಡ್ರೂಮ್ ಅಂತ ನೋಡ್ಬೋದು. ಸೊ 2 ಕಿಡ್ಸ್ ರೂಮ್ ಇದೆ, ಜೊತೆಗೆ ಒಂದು ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು, ಒಂದು ಟಾಯ್ಲೆಟ್ ಕಾಮನ್ ಟಾಯ್ಲೆಟ್ ಇದೆ. ಸೊ ಇದು ನೋಡ್ಬೋದು. ಮತ್ತು ಕಿಡ್ಸ್ ರೂಮ್ನ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ, ಬನ್ನಿ ಸರ್ ಒಳಗಡೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ಸರ್ ಇದು ಸಾಲ್ವುಡಲ್ಲಿ ಮಾಡಿರೋದು. ಮತ್ತು ಫ್ಲಶ್ ಡೋರ್ ಬಂದ್ಬಿಟ್ಟು ಇದು ಒಂದು ಡೋರ್ ಬಂದ್ಬಿಟ್ಟು 5000 ರುಪೀಸ್ ಆಗುತ್ತೆ. ಸೊ ಪ್ಯಾಕೇಜಲ್ಲೇ ಬಂದ್ಬಿಡುತ್ತೆ ಕಂಪ್ಲೀಟಾಗಿ. ಮತ್ತು ಗ್ರಾನೈಟ್ ಬಂದ್ಬಿಟ್ಟು ಸರ್ ಕಂಪ್ಲೀಟಾಗಿ ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು 120 ರುಪೀಸ್ದ ಯೂಸ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಮತ್ತು ಇದು ಕಿಡ್ಸ್ ರೂಮ್ ಆಗಿರೋದ್ರಿಂದ ಬಂದ್ಬಿಟ್ಟು ನೀವು ವಾರ್ಡ್ರೋಬ್ಸ್ ಎಲ್ಲ ನೋಡ್ಬೋದು. ಮತ್ತು ಒಂದು ಸ್ಟಡಿ ಏರಿಯಾ ನೋಡ್ಬೋದು ಕಂಪ್ಲೀಟಾಗಿ. ಸೊ ಕುತ್ಕೊಂಡು ಸ್ಟಡಿ ಮಾಡೋ ಥರ. ಇದು ಡೈಮೆನ್ಷನ್ ಬಂದ್ಬಿಟ್ಟು 9 ಫೀಟ್ ಬೈ 8.5 ಫೀಟ್ ಇದೆ ಕಂಪ್ಲೀಟಾಗಿ. ಸೊ 2 ಕಿಡ್ ರೂಮ್ಸು ಸೇಮ್ ಡೈಮೆನ್ಷನ್ ಇದೆ ಕಂಪ್ಲೀಟಾಗಿ. ಸರ್ ಮತ್ತು ಈ ಫ್ಲೋರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಒಂದು ಬೆಡ್ರೂಮ್ ಮಾಡಿದ್ವಿ. ಆ ಡೈಮೆನ್ಷನ್ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ ಸರ್. ಬನ್ನಿ ನೋಡಿ ತೋರಿಸ್ತೀನಿ. ಸೊ ಈ ಡೈಮೆನ್ಷನ್ ಬಂದ್ಬಿಟ್ಟು ಕಂಪ್ಲೀಟಾಗಿ 18 ಫೀಟ್ ಬೈ 20 ಫೀಟ್ ಇದೆ. ಮತ್ತು ಇದರಲ್ಲೂ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಮತ್ತು ನೀವು ವಾರ್ಡ್ರೋಬ್ಸ್ ಎಲ್ಲ ನೋಡ್ಬೋದು. ಸೊ ಯಾವ ಥರ ಇದೆ ಅಂತ ಬಿಟ್ಟು ಕಂಪ್ಲೀಟಾಗಿ ಗ್ಲಾಸಿ ಫಿನಿಶು. ಮತ್ತು ಈ ಬೆಡ್ರೂಮ್ ಏನಪ್ಪ ಅಂದರೆ ಮಿನಿಮಮ್ 20 ಮೆಂಬರ್ಸ್ ಆದರೂ ಮಲ್ಕೊಂಡ್ಬಿಡ್ಬೋದು ಆರಾಮಾಗಿ. ಮತ್ತು ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್ ಕಂಪ್ಲೀಟಾಗಿ ದೊಡ್ಡದಾಗಿ. ಸೇಮ್ ಅದೇ ಥರನೇ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಸೊ ಅದನ್ನು ನೀವು ನೋಡ್ಬೋದು. ತೋರಿಸ್ತೀನಿ ನೋಡಿ ಸರ್. ಇದು ವಿತ್ ಅದಕ್ಕೂ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದೀವಿ ನಾವು ಸೇಫ್ಟಿ ಪರ್ಪಸ್ಗೆ, ಒಂದು ಸೇಫ್ಟಿ ಡೋರ್ ಅಂತ ಹೇಳ್ಬಿಟ್ಟು. ಜೊತೆಗೆ ಸೇಮ್ ವಾಲ್ ಕ್ಲಾಡಿಂಗ್ ಎಲ್ಲ ಕೊಟ್ಟಿದ್ದೀವಿ. ಮತ್ತು ಡೈಮೆನ್ಷನ್ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು 4 ಫೀಟ್ ಬೈ 8 ಫೀಟ್ ಇದೆ ಸರ್. ಇದು ಬಾಲ್ಕನಿ ಬಂದ್ಬಿಟ್ಟು. ಸೊ ಎಂಟ್ರೆನ್ಸು ವೆಸ್ಟ್ ಫೇಸಿಂಗ್ ಇರೋದ್ರಿಂದ ಇಲ್ಲಿಂದ ನಾವು ಬೇರೆ ವ್ಯೂ ಎಲ್ಲ ನೋಡ್ಬೋದು ಕಂಪ್ಲೀಟಾಗಿ. ಸೊ ಹೊರಗಡೆ ವೆಂಟಿಲೇಷನ್ ಆಗಿರ್ಬೋದು, ಈ ಪ್ರತಿಯೊಂದು ಆಗಿರ್ಬೋದು. ಸೊ ಮತ್ತು ಮೇಲೆ ಟಾಪ್ಗೆ ನೀವು PVC ರ್ಯಾಫ್ಟರ್ಸ್ ಎಲ್ಲ ಹಾಕಿದ್ವಿ ಕಂಪ್ಲೀಟಾಗಿ. ಸೊ ಇದು ನೋಡ್ಬೋದು. ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ಕಿಡ್ಸ್ ರೂಮ್ ಇದೆ. ಅದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್. ಇದು ಸೇಮ್ ಫ್ಲಶ್ ಡೋರ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ ನಾವು ಕಂಪ್ಲೀಟಾಗಿ. ಮತ್ತು ಕಿಡ್ಸ್ ರೂಮು ಒಂದು ಸ್ಟಡಿ ಯೂನಿಟ್ ಆಗಿರ್ಬೋದು, ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ಸ್ಟೋರೇಜ್ಗಾಗಿರ್ಬೋದು, ಈ ವಾರ್ಡ್ರೋಬ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ನೋಡ್ಬೋದು ನೀವು ಯಾವ ಥರ ಇದೆ. ತುಂಬ ಸ್ಪೀಸಿಯಸ್ ಆಗಿ ಅಂತ ನೀವು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಬೋದು. ಮತ್ತು ವೆಂಟಿಲೇಷನ್ ನೋಡಿ ಸರ್. ಇಲ್ಲಿ ನಾವು ಕಂಪ್ಲೀಟಾಗಿ ಏನಪ್ಪ ಅಂದರೆ 2 ವಿಂಡೋ ಕೊಟ್ಟಿದ್ದೀವಿ, 2 ಕಡೆನೂ ವಿಂಡೋ ಕೊಟ್ಟಿದ್ದೀವಿ. ಸ್ಟಡಿ ಪರ್ಪಸ್ಸು ಎಲ್ಲ ವೆಂಟಿಲೇಷನ್ ಅಂತ ಹೇಳ್ಬಿಟ್ಟು ಕಂಪ್ಲೀಟೇಷನ್ ಇದು ನೋಡ್ಬೋದು. ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಇದೆ ಸರ್ ಕಂಪ್ಲೀಟಾಗಿ. ಸರ್ ನಾವು ಸೆಕೆಂಡ್ ಫ್ಲೋರಿಂದ ಸೇಮ್ ಆಗುತ್ತೆ, ಸ್ಟೇರ್ ಕೇಸ್ ಕಂಟಿನ್ಯೂಷನ್ ಆಗುತ್ತೆ. ಮತ್ತು 2 ಕಡೆ ನೀವು ನೋಡ್ಬೋದು ಸ್ಟೇರ್ ಕೇಸ್ ರೇಲಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು 2 ಕಡೆ ಸಪೋರ್ಟಿಗೆ ಇಟ್ಕೊಂಡ್ಬಿಟ್ಟು ಮೇಲೆ ಹತ್ತೋ ಥರ ಕಂಪ್ಲೀಟಾಗಿ. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಸರ್ ಸೆಂಟ್ರಲ್ ನೀವು ನೋಡ್ಬೋದು ಮೇಲೆ ಟಾಪಲ್ಲಿ ಟೆರೆಸಲ್ಲಿ. ಸೊ ಅಲ್ಲಿ ಸ್ಕೈಲೈಟ್ ಕೊಟ್ಟಿದ್ದೀವಿ ನಾವು. ಅದು 3 ಫೀಟ್ ಬೈ 11 ಫೀಟ್ ಇದೆ ಲೆಂತ್ ಟೋಟಲ್ ಆಗಿ ಕಂಪ್ಲೀಟಾಗಿ. ಜೊತೆಗೆ ಇಲ್ಲೊಂದು ಡೋರ್ ಕೊಟ್ಟಿದ್ದೀವಿ ಟೆರೆಸ್ಗೆ ಆಕ್ಸೆಸ್ ಅಂತ ಹೇಳ್ಬಿಟ್ಟು. ಸರ್ ನೋಡ್ಬೋದು ನೀವು ಇಲ್ಲಿ ಸ್ಟೇರ್ ಕೇಸ್ ಹೆಡ್ರೂಮಿಂದ ನೀವು ಸ್ಟೇರ್ ಕೇಸ್ ಔಟ್ಸೈಡ್ ಹೋಗೋಕ್ಕೆ ಒಂದು ಡೋರ್ ಕೊಟ್ಟಿರ್ತೀವಿ. ಅದು ನಮ್ಮ ಕಡೆಯಿಂದ ಪ್ರಾವಿಷನ್ ಮಾಡಿರ್ತೀವಿ. ಮತ್ತು ಜೊತೆಗೆ ಸೇಫ್ಟಿ ಅಂತ ಹೇಳ್ಬಿಟ್ಟು ಒಂದು ಸೇಫ್ಟಿ ಗೇಟ್ ಕೊಟ್ಟಿರ್ತೀವಿ ಸರ್ ಕಂಪ್ಲೀಟಾಗಿ. ಸೊ ಅದು ನಮ್ಮ ಪ್ಯಾಕೇಜಲ್ಲೇ ಬರುತ್ತೆ ಇನ್ಕ್ಲೂಡಿಂಗಿಗೆ. ಸೊ ಹೊರಗಡೆ ಬಂದ ತಕ್ಷಣ ನೀವು ಸ್ಟೇರ್ ಕೇಸ್ ಬಂದ ತಕ್ಷಣ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಔಟ್ಸೈಡ್ ಕಂಪ್ಲೀಟಾಗಿ ಸ್ಟೇರ್ ಕೇಸ್ ಪ್ಯಾರಾಪಿಟ್ ವಾಲ್ ಆಗಿರ್ಬೋದು ಪ್ರತಿಯೊಂದು. ಮತ್ತು ಜೊತೆಗೆ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಒಂದು ಸುತ್ತ ಮೇಲ್ಗಡೆ ಒಂದು ಫ್ಯಾಬ್ರಿಕೇಶನ್ ವರ್ಕ್ ಆಗಲಿ ಪ್ರತಿಯೊಂದು ನೋಡ್ಬೋದು. ಸೊ ಜೊತೆಗೆ ಇಲ್ಲಿ ಲಾಸ್ಟ್ ಫ್ಲೋರಲ್ಲಿ ಏನಪ್ಪ ಅಂತಂದರೆ ಒಂದು ಬೆಡ್ರೂಮ್ ಥರ ಯೂಸ್ ಮಾಡ್ಬೋದು, ಅಥವಾ ಒಂದು ಹೋಮ್ ಥಿಯೇಟರ್ ಥರ ಯೂಸ್ ಮಾಡ್ಬೋದು, ಆರ್ ಒಂದು ಜಿಮ್ ರೂಮ್ ಥರ ಯೂಸ್ ಮಾಡ್ಬೋದು. ಅದು ಲೆಂತ್ ಬಂದ್ಬಿಟ್ಟು 10 ಫೀಟ್ಗೆ 22 ಫೀಟ್ ಇದೆ ಸರ್ ಕಂಪ್ಲೀಟಾಗಿ ಲೆಂತ್ ಬಂದ್ಬಿಟ್ಟು. ಜೊತೆಗೆ ಮೇಲೆ ಹೋಗೋಕ್ಕಂತ ಹೇಳ್ಬಿಟ್ಟು ಒಂದು ಲ್ಯಾಡರ್ ಪ್ರೊವೈಡ್ ಮಾಡಿದ್ವಿ. ಇದು ಕೂಡ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿರ್ತೀವಿ. ಸೊ ಈ ಲ್ಯಾಡರ್ ನೋಡ್ಬೋದು ನೀವು, ಮೇಲೆ ಹೋಗ್ಬೋದು. ಜೊತೆಗೆ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ಬಿಟ್ಟು 1000 ಲೀಟರ್ಸು, ಅದು ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡ್ತೀವಿ ಕಂಪ್ಲೀಟಾಗಿ. ಸೊ ಇವಾಗ ನಮ್ಮ ಕ್ಲೈಂಟ್ನ ಮಾತಾಡ್ಸೋಣ. ಸೊ ಅವ್ರ ಕಡೆಯಿಂದನೇ ಒಂದು ಫೀಡ್ಬ್ಯಾಕ್ ಆಗಲಿ ಒಂದು ರಿವ್ಯೂ ಆಗಲಿ ತೊಗೊಳ್ಳೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ನಮಸ್ತೆ. ಓಕೆ ಸರ್, ನನ್ನ ಹೆಸರು ರಾಜು ಅಂತ ಹೇಳ್ಬಿಟ್ಟು. ಇವ್ರು ನಮ್ಮ ತಂದೆ, ಅವ್ರು ನಮ್ಮ ತಾಯಿ, ಇವ್ರು ನನ್ನ ವೈಫು. ಇದು ಸೊನ್ನೆನಹಳ್ಳಿಯಲ್ಲಿ ಇರೋದು ಸರ್ ಇದು ಮನೆ. ನಾವು ಫಸ್ಟ್ RCCನ ಯೂಟ್ಯೂಬ್ ನೋಡಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದು. ಆಮೇಲೆ ಫಸ್ಟ್ ಹನುಮಂತ್ ಸರ್ನ ಮಾತಾಡಿದ್ವಿ ನಾವು. ಮಾತಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು.
ಅದೇ ಥರ ನಮಗೆ 2-3 ಸಲ ನಾವು ಇದನ್ನು ಕೇಳಿದ್ರು, ಡಿಸೈನ್ ಡೀಟೇಲ್ಸ್ ಕೇಳಿದ್ರು ನಮಗೆ ಚೆನ್ನಾಗೇ ಇದನ್ನು ಮಾಡಿಕೊಟ್ರು. ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ಇನ್ನೊಬ್ರು ಯಾರೋ ಬೇರೆ ಕ್ಲೈಂಟ್ಸ್ ಹತ್ರ ಕನ್ಸ್ಟ್ರಕ್ಷನ್ ಹತ್ರ ಮಾಡಿಸ್ಬೋದು, ಒಂದು ಮನೆ ಅನ್ನೋಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೀವು ಮಾಡಿಸ್ಬೋದು. ಬಟ್ ಒಂದು ಕಂಪ್ನಿ ಹತ್ರ ಹೋದರೆ ನಿಮಗೆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಇವರು ಯಾರೋ ಸಪೋಸ್ ಮಧ್ಯದಲ್ಲಿ ಏನೋ ಬಿಟ್ಟು ಹೋದ್ರು ಏನಾದರೂ ಇವ್ರು ಕಂಪ್ನಿಯವ್ರು ಇರ್ತಾರೆ ನಿಮಗೆ. ಬಟ್ ನೀವು ಸಪ್ರೇಟಾಗಿ ಹೋದಾಗ ನಿಮಗೆ ಆ ಆಪ್ಷನ್ ಸಿಗಲ್ಲ ನಿಮಗೆ. ಇದು ಬಂದ್ಬಿಟ್ಟು ನಾವು 1 ಇಯರ್ ತೊಗೊಂಡಿದ್ದೀವಿ ಕನ್ಸ್ಟ್ರಕ್ಷನ್ನು. ಬಿಕಾಸ್ ಏನಕ್ಕೆ ಅಂತಂದರೆ G+2.5 ಇದೆ ಕಂಪ್ಲೀಟ್ ಆಗಿದ್ದು. ಸೊ ನೆಕ್ಸ್ಟು ಸರ್ ನಿಮಗೆ ಕಾಸ್ಟ್ ಅಂತ ಬಂದರೆ ನಿಮಗೆ ಸರ್ ನಮ್ಮ ಹತ್ರ ಸರ್ ಪ್ಯಾಕೇಜಸ್ ಇದೆ 1575 ಇಂದ ಹಿಡ್ಕೊಂಡು ಅಪ್ ಟು 2900 ತನಕನೂ ಇದೆ. ಸೊ ಅದರಲ್ಲಿ ನಾವು ಡೀಟೇಲಾಗಿ ಸ್ಪೆಸಿಫಿಕೇಷನ್ ಕೊಟ್ಟಿರ್ತೀವಿ ಸರ್. ಕಂಪ್ಲೀಟಾಗಿ ಒಂದು ಬಜೆಟ್ ಅಂತ ಮೆನ್ಷನ್ ಮಾಡಿರ್ತೀವಿ. ಒಂದು ಮೇನ್ ಡೋರ್ಸ್ಗಾಗಿರಲಿ ಮತ್ತು ಒಂದು ಒಳಗಡೆ ಇದಕ್ಕೆ ಫ್ಲೋರಿಂಗ್ ಟೈಲ್ಸ್ ಆಗಲಿ ಪ್ರತಿಯೊಂದಕ್ಕೂ ಒಂದು ಮೆನ್ಷನ್ ಮಾಡಿರ್ತೀವಿ. ಸೊ ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ ಸರ್. ಅವ್ರಿಗೆ ಓಕೆ ಅನ್ಸಿದ್ಮೇಲೆ ಕಂಪ್ಲೀಟ್ ಒಂದು ಕನ್ಫರ್ಮೇಷನ್ ಒಂದು 10,000 ಬುಕಿಂಗ್ ತೊಗೊಂಡಾದ್ಮೇಲೆ ಸೊ ವಿತಿನ್ 2 ವೀಕ್ಸಲ್ಲಿ ಕಂಪ್ಲೀಟಾಗಿ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಸರ್ ಇವಾಗ ಪ್ರೆಸೆಂಟ್ ಸರ್ ಕಂಪ್ಲೀಟಾಗಿ ನಾವು ಥ್ರೂಔಟ್ ಬೆಂಗಳೂರು ಎಲ್ಲ ಕಡೆನೂ ಮಾಡ್ತಾಯಿದ್ವಿ. ಮತ್ತು ಜೊತೆಗೆ ಎಕ್ಸ್ಟೆನ್ಷನ್ ಇವಾಗ ತುಮಕೂರಲ್ಲಿ ಮಾಡ್ತಾಯಿದ್ವಿ. ಜೊತೆಗೆ ಇವಾಗ ನೆಕ್ಸ್ಟ್ ಮೈಸೂರು ಮಾಡೋಣ ಅಂತ ಪ್ಲಾನ್ ಇದೆ. ಮತ್ತು ಈ ಕಡೆ ಹೋದರೆ ಸರ್ ನಾವು ಕಂಪ್ಲೀಟ್ ದೊಡ್ಡಬಳ್ಳಾಪುರದಲ್ಲೂ ಮಾಡ್ತಾಯಿದ್ವಿ. ಅಲ್ಲಿ ಮಿನಿಮಮ್ ಇವಾಗ ನಾವು ಒಂದು 7-8 ಪ್ರಾಜೆಕ್ಟ್ ಮಾಡ್ತಾಯಿದ್ವಿ ಕಂಪ್ಲೀಟಾಗಿ. ಅಲ್ಲೂ ಕೂಡ ಅಷ್ಟೇ ಸರ್ ನಮ್ಮ ಕಡೆಯಿಂದ ಎಲ್ಲ ಥರದ ಅಸಿಸ್ಟೆನ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಒಂದು ಟೆಂಪ್ರರಿ ಕನೆಕ್ಷನ್ಗಾಗಲಿ ಒಂದು ಎಲೆಕ್ಟ್ರಿಕಲ್ಗೆ ಸೊ ನಮ್ಮ ಕಡೆಯಿಂದನೇ ಇದು ಮಾಡಿರ್ತೀವಿ, ಅಸಿಸ್ಟೆನ್ಸ್ ಕೊಡ್ತೀವಿ ಸರ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಈಸಿ ಸರ್. ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಮ್ಮದು ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡಲ್ಲಿ ಚಿಕ್ಕಬಳ್ಳಾಪುರ ನಿಯರ್ ಸಪ್ತಗಿರಿ ಸಿಗ್ನಲ್ ಆರ್ ಸಪ್ತಗಿರಿ ಹಾಸ್ಪಿಟಲ್ ಪಕ್ಕದಲ್ಲೇ ಅಲ್ಲೇ ಇರೋದು. ಸೊ ನೀವು ಅಲ್ಲಿ ಡೈರೆಕ್ಟಾಗಿ ಬಂದ್ಬಿಟ್ಟು ನೀವು ವಿಚಾರಿಸ್ಬೋದು ಕಂಪ್ಲೀಟಾಗಿ. ನಮ್ಮದು ಪ್ಯಾಕೇಜಸ್ ಬಗ್ಗೆ ಆಗಲಿ ಯಾವುದೇ ಆಗಲಿ ಕಂಪ್ಲೀಟಾಗಿ ನೀವು ಡೀಟೇಲ್ಸ್ ಮಾಹಿತಿ ತೊಗೊಂಡು ಬುಕ್ ಮಾಡ್ಬೋದು, ತೊಂದರೆ ಇಲ್ಲ ಸರ್.